ವಾಟ್ ಈಸ್ ದಿಸ್ ಸರ್ಪ್ರೈಸ್? ಹಾಗೇನಿಲ್ಲ ಸೂರ್ಯ, ಯಾಕೋ ನೀನು ನೆನಪಾಯ್ತು ನೋಡೋಣ ಅಂತ ಬಂದೆ ಅಷ್ಟೇ. ನೋಡು ಮೋನಿಕಾ, ನಿನ್ನ ಭೇಟಿಯಾಗದೆ ಎಷ್ಟೋ ದಿನಗಳು ಕಳೆದರು. ಒಂದು ಫೋನ್ ಮಾಡಲು ನೆನಪಿಸಿಕೊಳ್ಳದ ನೀನು ನನ್ನ ಭೇಟಿಗೆ ಬಂದಿರುವೆ ಎಂದರೆ ಇದನ್ನು ನಂಬಲು ಸಾಧ್ಯವೇ? ನಿಜವಾಗಿಯೂ ಸತ್ಯ ಸೂರ್ಯ. ಯಾಕೋ ಏನೋ ಗೊತ್ತಿಲ್ಲ, ನಿನ್ನೊಂದಿಗೆ ಕಳೆದ ಆ ನೆನಪುಗಳು ನನಗೆ ತುಂಬಾ ಕಾಡ್ತಾ ಇದ್ವು. ಅದಕ್ಕಾಗಿ ಏನೆಲ್ಲ ಹಳೆ ಪ್ರಕರಣ ಹುಡುಕುತ್ತಾ ಓಡೋಡ್ ಬಂದೆ ಅಷ್ಟೇ. ಮೋನಿಕಾ, ಜೋಕ್ ಮಾಡ್ತಿಲ್ಲ ತಾನೆ? ಸತ್ಯವಾಗಿ ಸೂರ್ಯ, ಸೂರ್ಯನ ಸುತ್ತ ಭೂಮಿ ಸುತ್ತಾನೇ ಇರುತ್ತೆ. ಹಾಗೆ ಈ ಮೋನಿಕಾ ಭೂಮಿ ಇದ್ದ ಹಾಗೆ ನಿನ್ ಸುತ್ತಾನೇ ಸುತ್ತಾ ಇರ್ತೀನಿ. ಹೌದು, ಇದೇನಿದು? ಪೆನ್ ಹಿಡಿಬೇಕಾದ ಕೈಯಲ್ಲಿ ಜಕ್ಕಿ ಹಿಡಿದ್ಯಾ? ಬ್ಯಾಗ್ ಹಾಕಬೇಕಾದ ಹೆಗಳಿಗೆ ರಂಟೆ ಗೊತ್ತಿದ್ಯಲ್ಲ, ಯಾಕೇನಾಯ್ತು? ಮೋನಿಕಾ, ಪಕ್ಷಿ ಎಷ್ಟೇ ಎತ್ತರಕ್ಕೆ ಹಾರಿ ಹೋದರೂ ಮರಳಿ ತನ್ನ ಗೂಡಿಗೆ ಬರಲೇಬೇಕಲ್ಲವೇ? ಹಾಗೆ ನಾನು BSc ಅಗ್ರಿ ಪದವಿ ಮುಗಿಸಿ ಮರಳಿ ನನ್ನ ಊರಿಗೆ ಬಂದು ಈ ಭೂತಾಯಿಯನ್ನು ಮರೆಯದೆ ಅವಳ ಸೇವೆಯನ್ನು ಮಾಡುತ್ತಿದ್ದೇನೆ. ನೌಕರಿ ಪಡೆದು ಇನ್ನೊಬ್ಬರ ಮುಂದೆ ಅಂಗಲಾಚಿ ಬೇಡಿಕೊಳ್ಳುವುದಕ್ಕಿಂತ ಈ ನನ್ನ ಭೂತಾಯಿಯ ಅಮೃತವಾದ ಮಡಿಲಿಗೆ ಪವಿತ್ರವಾದ ಬೀಜವನ್ನು ಬಿತ್ತಿ ಅದರಿಂದ ಬರುವ ಫಸಲನ್ನು ಇಡೀ ದೇಶದ ಜನ ಅನ್ನವೆಂದು ಸ್ವೀಕರಿಸೋರು. ಇಂತಹ ಪುಣ್ಯದ ಕೆಲಸ ಮಾಡುವುದು ಈ ಅನ್ನದಾತನಿಂದ ಮಾತ್ರ ಸಾಧ್ಯ. ರಾಜ, ಮೆಚ್ಚಿದೆ ನಿನ್ನ ಕಾಯಕವನ್ನ. ನನ್ನ ಹೃದಯ ಗೆದ್ದ ರೈತ ಈ ದೇಶಕ್ಕೆ ಅನ್ನದಾತ. ಮೋನಿಕಾ, ಜೋಕ್ ಮಾಡ್ತಿಲ್ಲ ತಾನೆ? ಕಾಲೇಜು ಗೆಳತಿಯನ್ನು ಹೀಗೆ ನಡು ಬೀದಿಯಲ್ಲಿ ನಿಲ್ಲಿಸಿ ಮಾತನಾಡುವುದು ಸೌಖ್ಯವಲ್ಲ. ಅದೇ ನಮ್ಮ ಮನೆಗೆ ಹೋಗೋಣ. ಈ ಬೇಡ, ಮತ್ತೊಂದ್ಸರಿ ಬಂದಾಗ ಖಂಡಿತವಾಗಿ ಬರ್ತೀನಿ. ಏಕೆ ಮೋನಿಕಾ, ಈ ಬಡ ರೈತನ ಗುಡಿಸಲಿಗೆ ನಿನಗೆ ಬರಲು ಸಂಕೋಚವೇ? ಚೇಚಿ, ಹಾಗೇನಿಲ್ಲ. ನಾನು ಅರ್ಜೆಂಟ್ ಆಗಿ ಒಬ್ರಿಗೂ VIP ಪರ್ಸನ್ಗೆ ಭೇಟಿ ಆಗ್ಬೇಕಾಗಿದೆ. ಭೇಟಿ ಆದ ನಂತರ ಖಂಡಿತ ನಿಮ್ಮ ಮನೆಗೆ ಬರ್ತೀನಿ. ಬಾಯ್. ಕಾಲೇಜು ದಿನಗಳು ಮತ್ತೆ ಮರುಕಳಿಸಿದವು. ಈ ಮೋನಿಕಾ ಶ್ರೀಮಂತಿಕೆಯಲ್ಲಿ ಮೆರೆದರೂ ನನ್ನ ಸ್ನೇಹ ಪ್ರೀತಿ ಮರೆತಿಲ್ಲ. ಮುನ್ನೂರ ನನ್ನೂರ ನಮ್ಮಲಿಲ್ಲ ಹುಡುಗಾರ, ಮುನ್ನೂರ ನನ್ನೂರ ನಮ್ಮಲಿಲ್ಲ ಹುಡುಗಾರ, ನಾಮಳ ಕೊಂದಾಕಿ ನಾಮಳ ಕೊಂದಾಕಿ ಕೂದಲ ವಂಡ್ರಿ ಕೂದಲ, ಕೂದಲ ವಂಡ್ರಿ ಕೂದಲ. ನೀವ್ ಎಂತ ಕೂದಲ ಕೊಡ್ತೀರಿ ಅದು ನಾವು ಖರೀದಿ ಮಾಡ್ತೀವಿ. ಕೂದಲ ವಂಡ್ರಿ ಕೂದಲ ಏನು ಕೇಳ್ತೀರಿ? ನಮ್ಮ ಪರಿಸ್ಥಿತಿ, ನಮ್ಮ ರಾಮಣ್ಣನ ಮನೆ ಕೆಲಸಕ್ಕೆ ಇದ್ರಿ, ಆ ನನ್ನ ಮಗ ಪಗಾರ ಹೆಚ್ಚು ಕೊಡಂದ್ರು ವಾತ್ ಹೊರಗೆ ಹಾಕಿದ್ರಿ. ಕಡೆಗೆ ಈ ಕೆಲಸಕ್ಕೆ ಗಂಟು ಬಿದ್ದಿದ್ರಿ, ಎಲ್ಲಿ ತಕ ಕೈ ಹಿಡಿತೈತಿ ನೋಡ್ರಿ. ಕೂದಲ ವಂಡ್ರಿ ಕೂದಲ, ಕೂದಲ ಕೊಟ್ರೆ ಪಿನ್ನ ಕೊಡ್ತೀರಿ, ಪಿನ್ ಬೇಡಂದ್ರು ನಮ್ದು ಉದ್ದಣ ಸೂಜಿ ಕೊಡ್ತೀವ್ರಿ. ಮತ್ತೇನ್ಪ ಮುರಾರಿ, ಬಿಸ್ನೆಸ್ ಏನ್ ಜೋರ? ಕೊಡ್ತೀರಿ ನಿಮ್ ಏನು ಗಾಬರಿ ಆಗ್ಬೇಡ್ರಿ. ಕೂದಲ ಕೂದಲ ನನ್ನ ಎಲ್ಲಿಂದ ಕೊಡಬೇಕು? ಇಟ್ಕೊಳಕ್ ಮೊದ್ಲೇ ಕೂದ್ಲಿಲ್ಲ ನೋಡ್ರಿ. ನೀವು ಕಂಡಪಡಿ ಖಾಲಿ ಕಲ್ ನಮ್ಮ ಸಂಜೂನ ಅಂಗಡಿಗೆ ಹೋಗಲ್ಲ, ಮನ್ಯಾಗ ಕೂತ್ ಕಲ್ಯಾಣ ಕೂದ ತಾವ ಮಾಯಗವ್ರಿ. ಅತ್ತಮ್ಮ ಖಾಲಿ ಅಲ್ಪ ಶಾಲಿ. ಊರಿ ಅದೇ ಶಾಲಿ ಕಲ್ತು ಚೋಟ್ ಬಟ್ಟಿ ಹಾಕೊಂಡ ಚೌಡಿಗೆ ಬೇಡ, ಗಾಂಧಿನಗರಕ್ಕೆ ಬೇಡ, ನಮ್ಮ ಮನೆಗೆ ಯಾಕೆ ಕೊಂಟಾಡ್ರಿ ಈ ಹುಡುಗಿ? ಯಾಕೋ ಇವಳು ನಿನಗೆ ಮೊದಲೇ ಗೊತ್ತಾ? ಛೇ ಛೇ ಛೇ, ನಾವ್ ಅಂತವ್ರಲ್ರಿ, ನಮ್ಮ ಬೆಣ್ಣ ನಮ್ಗ ಗೊತ್ತಿಲ್ಲ.
ಇನ್ನೊಬ್ರದಪ್ಪ ನಾವ್ಯಾಕೆ ಡೋಗಿ ನೋಡಕ್ ಹೋಗ್ರಿ ಆಗಿದಾದ್ರಿ ಹೋಗಿದ್ ಹೋದ್ರಿ ನಾಳೆ ನಮ್ಮ ಹುಲಿ ಜೈಲಿಂದ ಬರ್ತೈತಿ ಅಂತ ಹೌದನ್ರಿ? ಹೌದು ಮುರಾರಿ, ನಾಳೆ ನನ್ನ ಗೆಳೆಯ ಹುಲಿಯಾನ ಬಿಡುಗಡೆ ಅಂತ ಹೇಳಾರ. ಆದರೆ ಒಳ್ಳೆಯವರ ಹಾದಿಯಲ್ಲಿ ನೂರಾರು ವಿಘ್ನಗಳು ಬಂದೇ ಬರುತ್ತವೆ. ನೋಡ್ಬೇಕಪ್ಪ ಏನಾಗುತ್ತದೆ ಅಂತ. ನೋಡ್ರಿ, ನೀವು ಸಿಕ್ಕಾಪಟ್ಟಿ ಸಾಲಿ ಕಲ್ತ್, ನಮ್ ಡಿಗ್ರಿ ಕಲಿಸ ಕಲ್ತ್, ನಮ್ PU ಕಲಿಸ ಕಲ್ತ್, ಸಿಕ್ಕಾಪಟ್ಟಿ ಕಾಯ್ದೆ ಕಾನೂನು ತಿಳಿದವ್ರು ಹೇಗಾದರೆ ಮಾಡಿ ನಮ್ಮ ಸಾಹುಕಾರನ ಲಘು ಹೊರಗೆ ತಗೊಂಬರಿ ಕಡಿಕ್ ನಿಮ್ಗೆ ತರುವುದು ನೀಗ್ಲಿಕ್ಕಂದ್ರ ನಮಗರ ಹೇಳ್ರಿ, ಕಡಿಕ್ ನಮಗ್ ಕೂದ್ಲ ಮಾರರಿ ನಿಮ್ಗೆ ಸಹಾಯ ಮಾಡ್ತೀವಿ ನೋಡ್ರಿ. ಅವನ ಮೇಲೆ ಇಟ್ಟ ಈ ನಿನ್ನ ಅಭಿಮಾನಕ್ಕೆ ತುಂಬಾ ಧನ್ಯವಾದಗಳು. ಇದು ನಿನ್ನೊಬ್ಬನ ಕೋರಿಕೆ ಅಲ್ಪ. ನನ್ನ ಗೆಳೆಯ ಹುಲಿಯಾನ ಮನೆಯ ಪರಿಸ್ಥಿತಿ ಕೇಳಿ ಇಡೀ ಊರಿನ ರೈತರು ಕಣ್ಣೀರು ಹಾಕುತ್ತಿದ್ದಾರೆ. ರೈತನೇ ದೇವರು, ರೈತನೇ ಸರ್ವಸ್ವ, ರೈತನೇ ದೇಶದ ಬೆನ್ನೆಲುಬು ಎಂದು ರೈತರ ಪರ ಹೋರಾಡಿದ ರಾಮಣ್ಣನ ಮನೆತನ ತನ್ನ ತಂಗಿಯಿಂದ ಬೀದಿಗೆ ಬಂತು. ತಾಯಿ ರೇಣುಕಾದೇವಿ ಈ ಸತ್ಯವೆಂಬ ಪರೀಕ್ಷೆಯಲ್ಲಿ ಆ ರೈತನಿಗೆ ನ್ಯಾಯ ಕೊಡಿಸು ತಾಯಿ, ನ್ಯಾಯ ಕೊಡಿಸು. ಮುರಾರಿ, ನಾನೇನು ಬರ್ತೀನಿ.